ಶ್ರೋತ್ರಿಯ ಬ್ರಹ್ಮನಿಷ್ಠ ಪಂಡಿತ ಪೀತಾಂಬರಜಿಯವರ ರಚಿಸಿದ ವಿಚಾರ ಚಂದ್ರೋದಯ ಎನ್ನುವ ಗ್ರಂಥದ 4ನೇ ಕಲಾದ 20ನೆಯ ಪ್ರಶ್ನೆ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಮನೋಮಯ ಕೋಶದ ಅಭ್ಯಾಸವನ್ನ ಬೆಳೆಸಿಕೊಳ್ಳುವುದು ಹೇಗೆ ಅಂತ ಹೇಳಿದಾಗ, ಇದರ ಭಾವ ಮತ್ತು ಅಭಾವವನ್ನ ತಿಳಿಯುವ ನಾನು ಇದಕ್ಕಿಂತ ಬೇರೆಯಾಗಿದ್ದೇನೆ ಅಂತ ಹೇಳಿದ್ರು. ಕಾರಣ ನಮ್ಮ ಇದರ ಕಾಮದ ಭಾವ, ಕ್ರೋಧದ ಭಾವ, ಲೋಭದ ಭಾವ ಇವೆಲ್ಲವೂ ನಮ್ಮಲ್ಲಿ ಉತ್ಪತ್ತಿ ಆದದ್ದು, ನಾಶ ಆದದ್ದು ನಾನು ತಿಳಿಯುತ್ತೇನೆಂದರೆ ತಿಳಿಸಿಕೊಳ್ಳುವ ಕಾಮಾದಿಗಳು ಕೂಡ ನಾನಲ್ಲ. ಈ ರೀತಿ ಮನೋಮಯ ಕೋಶಕ್ಕಿಂತ ನಾನು ಬೇರೆಯಾದರೆ ನನಗೆ ನನ್ನಿಂದ ಬಿಡುಗಡೆಯಾಗುವಂತ ದುಃಖಗಳು ಯಾವುವು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರೆ ನೋಡಮ್ಮ. ಅಂದ್ರೆ ನನಗೆ ಇರತಕ್ಕಂತ ಯಾವ್ಯಾವ ದುಃಖಗಳು ಹೋಗ್ತಾವ ಈ ಪ್ರಕಾರ ತಿಳ್ಕೊಂಡ್ರೆ ಅಂದ್ರೆ, ಮನೋಮಯ ಕೋಶವೇ ನಾನು ಮತ್ತು ನನ್ನದು ಎಂಬುದಾಗಿ ತಿಳಿದುಕೊಂಡಿದ್ದ ಅಭ್ಯಾಸ ಅಂದ್ರೆ ಭ್ರಾಂತಿ, ಅಂದ್ರೆ ಅಜ್ಞಾನ ನಿವೃತ್ತಿಯಾಗಿ ಅಂದ್ರೆ ನಾಶವಾಗಿ ಹೋಗುವುದು. ಅದರಿಂದ ಅದರ ಧರ್ಮಗಳಾದ ಮನಸ್ಸಿನ ಧರ್ಮಗಳಾದ ಅಥವಾ ವಿಕಾರಗಳಾದ ಸುಖ ದುಃಖಗಳು. ಸುಖ ದುಃಖ ಯಾರಿಗೆ ಹೇಳೋದಮ್ಮ ಅಂದ್ರೆ ಮನಸ್ಸಿಗೆಲ್ಲ ಹೇಳೋದು. ಮನಸ್ಸೇ ಸುಖ ಪಡಬಹುದು, ಮನಸ್ಸೇ ದುಃಖ ಪಡಬಹುದು. ಇವು ನನಗಿಲ್ಲ ಎಂಬುದಾಗಿ ನಿಶ್ಚಯವಾಗುತ್ತದೆ. ಶೋಕ ಮೋಹ ಯಾರಿಗಿಲ್ಲ ಮುಂದೆ ನನಗಿಲ್ಲ. ಯಾಕಿಲ್ಲ ಅಂದ್ರೆ ನಾನು ಬೇರೆ, ಈ ಅನಾತ್ಮವಾದ ಮನಸ್ಸೇ ಬೇರೆ. ಈ ಪ್ರಕಾರ ವಿಚಾರ ಮಾಡೋದರಿಂದ ಮನೋಮಯ ಕೋಶದಲ್ಲಿದ್ದ ನಾನು ಮತ್ತು ನನ್ನದು, ನಾನು ನನ್ನದು, ನಾನು ನನ್ನದು ಅನ್ನುವಂತ ಮೋಹ ಬುದ್ಧಿ ಮತ್ತು ಮಮಕಾರಗಳು ಅದರ ವಿಕಾರಗಳಾದ ಸುಖ ದುಃಖಗಳು ತೊಲಗಿ ಹೋಗುತ್ತವೆ ಅಂದ್ರು. ಮತ್ತೆ ಇದನ್ನ ಎಲ್ಲಿವರೆಗೂ ನಾವು ತಿಳಿಯೋದಿಲ್ಲಮ್ಮ ಅಲ್ಲಿವರೆಗೂ ಸುಖ ದುಃಖಗಳು ನಮಗಾಗ್ತಾವ. ಸುಖ ದುಃಖ ಎರಡು ಆಗವೆ ನಮಗ. ಯಾವಾಗ ಆತವ್ರಿ ಅಂದ್ರೆ ಪ್ರತಿ ಕ್ಷಣ ಕ್ಷಣದಲ್ಲಿ ಕೂಡ ಎಲ್ಲರ ಮನಸ್ಸಿನಲ್ಲಿ ಇವು ಎರಡರಲ್ಲಿ ಒಂದಿರ್ತಾವ. ಸುಖನೇ ಇರ್ತದ ಒಂದು, ದುಃಖ ಇರ್ತದ ಒಂದು. ದುಃಖದಲ್ಲಿದ್ದಾಗ ಸುಖ ಇರಂಗಿಲ್ಲ, ಸುಖದಲ್ಲಿದ್ದಾಗ ದುಃಖ ಇರಂಗಿಲ್ಲ. ಇದು ಎಲ್ಲರಿಗೆ ಅನುಭವವಾದ ವಿಚಾರ. ಇವೆಲ್ಲವೂ ಹೋಗುತ್ತವೆ ಅಂತ ಹೇಳಿದ್ರು ತಿಳಿಯುವುದರಿಂದ. ಈಗ ವಿಜ್ಞಾನಮಯ ಕೋಶ ವಿಚಾರದ ಅವಶ್ಯಕತೆ ಏನು? ಈ 3 ಕೋಶಗಳನ್ನು ವಿಚಾರ ಮಾಡಿದ ನಂತರ 4ನೇದಾದ ವಿಜ್ಞಾನಮಯ ಕೋಶ. ಇದನ್ನ ವಿಚಾರ ಮಾಡೋದ್ರಿಂದ ನಮಗೆ ಆಗುವ ಅದರ ಅವಶ್ಯಕತೆ ಏನದ ಅಂತ ಪ್ರಶ್ನೆ ಮಾಡಿದ್ರೆ, ಈ ವಿಜ್ಞಾನಮಯ ಕೋಶವು ಅನ್ನಮಯ, ಪ್ರಾಣಮಯ, ಮನೋಮಯ ಕೋಶಗಳಿಂದ ಅಂತರದಲ್ಲಿದೆ ಅಂದ್ರೆ ಅದರ ಒಳಗಡೆ ಇದಿದೆ ಅಂತ. ನಿನ್ನೆ ಉದಾಹರಣೆ ಹೇಳಿನಮ್ಮ ನಾನು. ಯಾವುದು
ಈ ಡಬ್ಬಗಳನ್ನ ಇಡುವಂತ ಸಂದರ್ಭದಲ್ಲಿ ಹೌದು ದೊಡ್ಡ ಡಬ್ಬದಲ್ಲಿ ಮತ್ತೆ ಇನ್ನೊಂದು ಸಣ್ಣದ ಡಬ್ಬ, ಹೌದು ಸಣ್ಣದಲ್ಲಿ ಮತ್ತೊಂದು ಸಣ್ಣದು, ಅದರಲ್ಲಿ ಮತ್ತೊಂದು ಸಣ್ಣದು, ಹೌದು ಹೀಗೆ ಅದಕ್ಕಿಂತ ಸೂಕ್ಷ್ಮವಾದದ್ದೇ ಈ ವಿಜ್ಞಾನಮಯ ಕೋಶ. ಹೌದು ಈ ವಿಜ್ಞಾನಮಯ ಕೋಶವು ಇಲ್ಲದಿದ್ದರೆ ಮನೋಮಯ ಕೋಶದ ಯಾವ ವ್ಯವಹಾರವೂ ನಡೆಯುವುದಿಲ್ಲ. ಒಂದಕ್ಕೊಂದು ಸಂಬಂಧವಿವು. ಈ ವಿಜ್ಞಾನಮಯ ಕೋಶ ಇಲ್ಲದಿದ್ರೆ ಯಾವುದೇ ವ್ಯವಹಾರ ನಡೆಯಂಗಿಲ್ಲ ಮನುಷ್ಯಂದು. ಹೇಗೆ ಅಂದ್ರೆ ಕೆರೆಯಲ್ಲಿ ನೀರು ತುಂಬಿದ್ದರೆ ತೂಬಿನ ಮೂಲಕ ಗದ್ದೆ ಮೊದಲಾದವುಗಳಿಗೆ ಹರಿಯುತ್ತದೆ. ಒಂದು ಅಣೆಕಟ್ಟು ಅಥವಾ ಒಂದು ಕೆರೆ ಅಂತಿರ್ತಾವ. ಆ ಕೆರೆಯಲ್ಲಿ ನೀರು ತುಂಬ್ಯಾವ. ಆ ನೀರು ತೂಬಿನ ಮೂಲಕ ಅಂದ್ರೆ ಒಂದು ಕಡೆ ಜಾಗ ಮಾಡಿರ್ತಾರ ಹೊರಗೆ ಹೋಗ್ಲಿಕ್ಕೆ. ಆ ಸ್ಥಳದಿಂದ ಆ ಮಾರ್ಗದಿಂದ ಕೆರೆಯ ನೀರು ಹೊರಗೋಗಿ ಹೊರಗೆ ಇರುವಂತ ಹೊಲಗಳಲ್ಲಿ ಗದ್ದೆಗಳಲ್ಲಿ ಆ ನೀರು ಹರಿಯುತ್ತದೆ. ಕಾರಣ ಕೆರೆಯ ಒಳಗೆ ಮೊದಲು ನೀರಿತ್ತಂದ್ರೆ ಆ ನೀರು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಅದಮ್ಮ. ನೀರೇ ಇಲ್ಲ ಅಂದ್ರೆ ಗದ್ದೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ವಿಜ್ಞಾನಮಯ ಕೋಶವು ಕೆರೆಯಲ್ಲಿರುವ ನೀರಿನಂತೆ. ಇದು ಕೆರೆಯಲ್ಲಿದ್ದ ನೀರಿದ್ದಂಗ. ಮನೋಮಯ ಕೋಶವು ತೂಬಿನ ನೀರಿನಂತೆ. ಈ ಮನೋಮಯ ಅಂತ ಏನು ಹೇಳಿದ್ರಲ್ಲಮ್ಮ, ಆ ಸಂಕಲ್ಪ ವಿಕಲ್ಪ ಮಾಡುವಾಗ ಆ ವೃತ್ತಿ ಏನಾಗ್ತದ, ವಿಜ್ಞಾನಮಯ ಕೋಶದಲ್ಲಿದ್ದಂತ ವೃತ್ತಿ ಮನಸ್ಸಿನ ತೂವಿನಿಂದ ಹೊರಗೋಗಿ ಆ ದೇವರು ಮಾನವರಿಗೆ ಕೊಟ್ಟಿರುವ ಅತಿ ಅಮೂಲ್ಯ ವಸ್ತು ಅಂದರೆ ಬುದ್ಧಿ. ಈ ಬುದ್ಧಿಯ ಮುಖಾಂತರ ಮನಸ್ಸು ಹೊರಗೆ ಹೋಗ್ತದ ನಮ್ಗೆ. ಈ ಬುದ್ಧಿ ಇದ್ದಿಲ್ಲ ಅಂದ್ರೆ ನೀರಿಲ್ಲದ ಕೆರೆಯಂತೆ. ನೀರಿಲ್ಲದ ಕೆರೆ ಹೇಗೆ ನಿಷ್ಪ್ರಯೋಜನವೋ ಅದರಂತೆ ಇಲ್ಲಿ ಬುದ್ಧಿ ಅನ್ನುವಂಥದ್ದು ಇದ್ದಿಲ್ಲ ಅಂದ್ರೆ ಮನಸ್ಸು ನಿಷ್ಪ್ರಯೋಜನ ಅಂತ. ಈ ಪ್ರಕಾರ ಈ ಒಂದು ಮನೋ ವಿಜ್ಞಾನಮಯ ಕೋಶ ದೇವರು ಮಾನವರಿಗೆ ಕೊಟ್ಟಿರುವ ಅತಿ ಅಮೂಲ್ಯವಾದ ವಸ್ತು. ಬುದ್ಧಿ ಎನ್ನುವಂಥದ್ದು ಎಷ್ಟು ಶ್ರೇಷ್ಠ ಆದವಂದ್ರೆ ಎಲ್ಲ ಇತ್ತು, ಬುದ್ಧಿ ಇದ್ದಿಲ್ಲ ಅಂದ್ರೆ ಎಲ್ಲವೂ ವ್ಯರ್ಥ. ಬೇಕಾದಷ್ಟು ಇತ್ತು ಅಂತ ಇಟ್ಟುವರಮ್ಮ, ಆದ್ರೆ ಬುದ್ಧಿ ಇದ್ದಿಲ್ಲ ಅಂದ್ರೆ ಅದನ್ನ ತಗೊಂಡು ಏನ್ ಮಾಡೋದ, ಪ್ರಯೋಜನ ಇಲ್ಲಂಗ ಆತಿತ್ತು. ಅದಕ್ಕೆ ಪರಮಾತ್ಮ ಎಲ್ಲಾ ಜೀವಿಗಳಿಗಿಂತ ಮನುಷ್ಯನಿಗೆ ದೇವತೆಗಳಿಗೆ ಬುದ್ಧಿ ಎನ್ನುವಂತ ಸಾಧನ ಅತಿ ಶ್ರೇಷ್ಠವಾದ ಸಾಧನ ಅಂತ. ಆ ಬುದ್ಧಿ ಒಂದು ಇಲ್ಲಂದ್ರೆ ನಾವೆಲ್ಲರೂ ಹುಚ್ಚರಾಗ್ತಿದ್ದೀವಿ. ಎಲ್ಲರೂ ಹುಚ್ಚರಾದಾಗ ಇಲ್ಲಿ ಬುದ್ಧಿವಂತರು ಯಾರು ಅಂದ್ರೆ ಯಾರು ಇರುತ್ತಿದ್ದಿಲ್ಲ. ಅದೇ ಪ್ರಕಾರ ವಿಜ್ಞಾನಮಯ ಕೋಶ ಇದು ಕೆಟ್ಟು ಹೋದವನನ್ನು ಹುಚ್ಚನನ್ನುತ್ತಾರೆ. ಹುಚ್ಚರ ಆಸ್ಪತ್ರೆಗೆ ಯಾರನ್ನ ಅಡ್ಮಿಟ್ ಮಾಡ್ತಾರಂದ್ರೆ ಬುದ್ಧಿ ಇಲ್ದವನಂತ. ಬುದ್ಧಿ ಯಾರಿಗೆ ಇಲ್ಲ ಅಂತವರನ್ನ ಹುಚ್ಚರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡದಂತೆ ಈ ವಿಜ್ಞಾನಮಯ ಕೋಶವು ಕರ್ತೃತ್ವ ಧರ್ಮವುಳ್ಳದ್ದಾಗಿದೆ. ಇದರ ಧರ್ಮವನ್ನ ತನ್ನ ಮೇಲೆ ಆರೋಪಿಸಿಕೊಂಡು ಅಹಂ ಕರ್ತ ಎಂದು ಅಭ್ಯಾಸ ಹೊಂದಿದ್ದೇವೆ.
ಇದರ ಧರ್ಮ ಏನವ ಬುದ್ಧಿಯ ಧರ್ಮ. ಅದು ಇಂಥದ್ದು ಮಾಡು ಅಂತ ನಿಶ್ಚಯವಾದಾಗ ಆ ಮನಸ್ಸು ಅಂತಕ್ಕಂಥದ್ದು ಹೋಗಿ ಆ ಮನಸ್ಸು ಸ್ಥೂಲ ದೇಹವನ್ನ ಸಾಧನೆ ಮಾಡಿಕೊಂಡು ಸ್ಥೂಲ ದೇಹದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನ ಕ್ರಿಯಾ ಕರ್ಮ ಮಾಡಿ ಆ ಹೊರಗಿರುವಂತ ವಿಷಯಾದಿಗಳನ್ನ ಅದು ಭೋಗಿಸುವಂತ ವ್ಯವಸ್ಥೆ ಅಂತೇಳಿ ಈ ರೀತಿ ಇಂಥ ಧರ್ಮವನ್ನ ಆತ್ಮನಾದ ನಾನು ನನ್ನ ಮೇಲೆ ಆರೋಪಿಸಿಕೊಂಡು ನಾವೇನ್ ಮಾಡ್ಯಾರ, ನಾಹಂ ಕರ್ತಾಯೇ, ನಾನೇ ಬುದ್ಧಿವಂತ, ನಾನೇ ಇದೆಲ್ಲ ಮಾಡೀನಿ, ನಾನ್ ಇಲ್ಲಂದ್ರೆ ಇದು ಮಾಡ್ಲಿಕ್ಕೆ ಯಾರಿಗ್ ಬರ್ತಿದ್ದಿಲ್ಲ ಅನ್ನುವಂತ ಆರೋಪವನ್ನ ಈ ಜೀವಾತ್ಮ ಮಾಡಿಕೊಂಡನ. ಅದಕ್ಕಾಗಿ ಇವನಿಗೆ ಬದ್ಧ ಆದ. ಈಗ ವಿಚಾರ ಮಾಡೋದ್ರಿಂದ ನಾನು ನನ್ನದು ಎನ್ನುವ ಭ್ರಾಂತಿಯನ್ನ ಬಿಡಿಸಿಕೊಳ್ಳುತ್ತಾನೆ. ಈ ಭ್ರಾಂತಿ ಬಿಡಿಸಿಕೊಳ್ಳಬೇಕಾದರೆ ಈ ವಿಜ್ಞಾನಮಯ ಬುದ್ಧಿ ಆ ವಿಜ್ಞಾನಮಯ ಕೋಶದ ಸ್ವರೂಪವನ್ನ ವಿಚಾರ ಮಾಡಬೇಕಂದ್ರ. ಯಾಕೆಂದ್ರೆ ಇದು ವಿಚಾರ ಮಾಡೋವರೆಗೂ ಹೋಗೋದೇ ಇಲ್ಲ ಅಂತ. ನಾವ್ ಎಲ್ಲಿಯವರೆಗೂ ವಿಚಾರ ಮಾಡಬೇಕಂದ್ರೆ ನಮ್ಮ ಸ್ವರೂಪ ಜ್ಞಾನ ಸಾಕ್ಷಾತ್ಕಾರ ನಿಶ್ಚಯ ಆಗೋವರೆಗೂ ಇದನ್ನು ವಿಚಾರ ಮಾಡ್ಕೊಂತಿರ್ಬೇಕು. ಹೇಗೆ ಮಾಡಬೇಕು ಅನ್ನುವುದನ್ನ ಆಮೇಲೆ ಹೇಳ್ತೇನೆ ನಾ ಮತ್ತೆ. ಈಗ ವಿಜ್ಞಾನಮಯ ಕೋಶ ಇರುವುದು ಎಲ್ಲಿ? ಮೊದಲೆಲ್ಲ ಕೇಳ್ಕಂತ ಬಂದ್ರಲ್ಲ ನಮ್ಮ ಅನ್ನಮಯ ಕೋಶ ಎಲ್ಲಿರ್ತದ, ಪ್ರಾಣಮಯ ಕೋಶ ಇರುವುದು ಜಾಗ ಯಾವುದು, ಅದರಂಗೆ ವಿಜ್ಞಾನಮಯ ಕೋಶ ಎಲ್ಲಿ ಇರುವುದು ಅಂದ್ರೆ ಈ ವಿಜ್ಞಾನಮಯ ಕೋಶವು ಪೆಟ್ಟಿಗೆಯೊಳಗೆ ಧನವಿರುವಂತೆ ಒಂದು ಪೆಟ್ಟಿಗೆ ಅಥವಾ ಒಂದು ಟ್ರೆಜರಿ ಇದ್ದಾಗ ಅದರ ಒಳಗ ಹಣವಿದ್ದಂತೆ ಈ ಮನೋಮಯ ಕೋಶವೆಂಬ ಪೆಟ್ಟಿಗೆಯೊಳಗೆ ವಿಜ್ಞಾನಮಯ ಕೋಶವೆಂಬ ಧನವಿರುತ್ತದೆ. ಬುದ್ಧಿ ಎಲ್ಲಿ ಅದಮ್ಮ ಅಂದ್ರೆ ಇದು ಮನೋಮಯ ಕೋಶದ ಒಳಗ ನೋಡಿ ಬುದ್ಧಿ ಅಂದಾಗ ಈ ಬುದ್ಧಿಯ ಸ್ವರೂಪ ಏನು ಅಂದ್ರೆ ಬುದ್ಧಿಯ ಲಕ್ಷಣ ಏನು ಮತ್ತೆ ಅದರ ಧರ್ಮಗಳಾವುವು ಅಂತ ಪ್ರಶ್ನೆ ಮಾಡಿದ್ರೆ ಬುದ್ಧಿಯು ಸುಸುಪ್ತಿಯಲ್ಲಿ ಅಂದ್ರೆ ನಿದ್ರಾವಸ್ಥೆಯಲ್ಲಿ ತನಗೆ ಕಾರಣವಾದ ಅವಿದ್ಯೆಯಲ್ಲಿ ಲಯವಾಗುತ್ತದೆ. ನಿದ್ರಾವಸ್ಥೆಯಲ್ಲಿ ಬುದ್ಧಿ ಎನ್ನುವಂಥದ್ದು ಅವಿದ್ಯೆಯಲ್ಲಿ ಲಯವಾಗುತ್ತದೆ. ಲಯ ಅಂದ್ರೆ ಅಡಗುತ್ತದೆ ಅಂತ ಅರ್ಥ. ದೊಡ್ಡ ಡಬ್ಬೆಯಲ್ಲಿ ಸಣ್ಣ ಡಬ್ಬೆ ಕಾಣಲಾರ್ದಂಗ ಹೇಗೆ ಅಡಗಿದೆಯೋ ಅದೇ ರೀತಿ ದೊಡ್ಡದಾಗಿರ್ತಕ್ಕಂಥ ಅವಿದ್ಯೆಯಲ್ಲಿ ಬುದ್ಧಿ ಎನ್ನುವಂಥದ್ದು ಅಲ್ಲಿ ಲಯವಾಗುತ್ತದೆ. ಜಾಗ್ರಾವಸ್ಥೆ ಬಂದ ಕೂಡಲೇ ಈ ವಿಜ್ಞಾನಮಯ ಕೋಶವು ಅಹಂ ವೃತ್ತಿ ರೂಪದಿಂದ ದೇಹದ ನಖ ಶಿಖ ಪರ್ಯಂತರ ವ್ಯಾಪಿಸುತ್ತದೆ. ನಖ ಮತ್ತು ಶಿಖ ಅಂದ್ರೆ ತಲೆ, ನಖ ಅಂದ್ರೆ ಕಾಲಿನಲ್ಲಿ ಇರುವಂತ ಬೆರಳಲ್ಲಿರುವಂತ ಉಗುರಂತ. ಉಗುರಿನಿಂದ ತಲೆಯ ಮೇಲಿರುವಂತ ಕೂದಲವರೆಗೂ ಇದು ವ್ಯಾಪಕವಾಗಿದೆ.
ಅದಕ್ಕೆ ಬುದ್ಧಿಗೆ ಉಗುರಿಗೆ ಏನಾದ್ರೂ ಕೂಡ ಗೊತ್ತಾಗ್ತದೆ, ತಲೆ ಕೂದಲಿಗೆ ಏನನ್ನಾದ್ರೂ ಗೊತ್ತಾಗ್ತದೆ ನಾನು. ಅಂದ್ರೆ ಬುದ್ಧಿ ಅನ್ನುವಂಥದ್ದು ಒಂದೇ ಜಾಗದಲ್ಲಿ ಇರೋದಲ್ಲ, ಅದು ದೇಹದ ತುಂಬಾ ಸರ್ವಾಂತರ್ಯಾಮಿ ಅಂತ ಎಲ್ಲಾ ಕಡೆ ಇರುವ ಕಾರಣ ದೇಹದ ಯಾವುದೇ ಭಾಗದಲ್ಲಿ ಏನೇ ಆಗಲಿ ಅದರ ಜ್ಞಾನ ಆಗ್ತದ ಬುದ್ಧಿಗೆ. ಅಂದ್ರೆ ಆ ಬುದ್ಧಿ ಎಲ್ಲಾ ಕಡೆ ಆದಂತ ಅರ್ಥ ಇರ್ತಲ್ಲ. ಕಾಲಲ್ಲಿ ಬುದ್ಧಿ, ಕಾಲಿಗೆ ಮುಳ್ಳಿಟ್ರೆ ಗೊತ್ತಾಗ್ತದ, ಹೊಟ್ಟೆಗೆ ಏನಾದ್ರೂ ಗೊತ್ತಾಗ್ತದ, ಗಂಟಲಿಗೆ ಏನಾದ್ರೂ ಕೂಡ ಗೊತ್ತಾಗ್ತದ, ನಾಲಿಗೆ ಏನಾದ್ರೂ ಗೊತ್ತಾಗ್ತದ. ಕಾರಣ ಎಲ್ಲಾ ಕಡೆ ತಿಳಿಯುವಂತ ಸಾಮರ್ಥ್ಯ ಇರುವಂತದ್ದು ಬುದ್ಧಿ ಅಂತ. ಯಾವಾಗಮ ಎದ್ದಾಗಿದು, ನಿದ್ದೆಯಲ್ಲಿ ಇದು ಗೊತ್ತಾಗಲ್ಲ, ನಿದ್ದೆಯಲ್ಲಿ ಗೊತ್ತೇ ಆಗೋದಲ್ಲ. ಕಾರಣ ತಿಳಿಯುವಂತ ಬುದ್ಧಿ ಅವಿದ್ಯೆಯಲ್ಲಿ ಲಯ ಆಗಿರ್ತದ. ಕಾರಣ ನಂತರ ಮನೋಮಯ ಕೋಶದೊಡನೆ ಇದು ವ್ಯಕ್ತಿ ರೂಪದಿಂದ ಕೂಡಿ ವಿಷಯ ಕಡೆಗೆ ಹರಿಯುತ್ತದೆ. ಏನ್ ಮನೋಮಯ ಕೋಶವನ್ನು ಕೂಡಿಕೊಂಡು ವಿಷಯಾದಿಗಳಿಗೆ ಈ ಮನಸ್ಸು ಕೆಲವರು ಶಬ್ದದ ಕಡೆ, ರೂಪದ ಕಡೆ, ಸ್ಪರ್ಶ ಇವೆಲ್ಲಾ ಕಡೆ ಹರಿದಾಡುವಂತದ್ದು. ಅಂದ್ರೆ ಇದ್ರ ಧರ್ಮ ಏನು ಅಂದ್ರೆ ನಿಶ್ಚಯ ಅಥವಾ ನಿರ್ಣಯ ಮಾಡುವುದೇ ಇದರ ಧರ್ಮ. ಕರ್ತೃತ್ವ ಇವೇ ಇದರ ಧರ್ಮಗಳಾಗಿವೆ. ಅದಕ್ಕೆ ನಿಶ್ಚಯ ಮಾಡೋದು ಯಾವುದಂದ್ರೆ ಬುದ್ಧಿ. ಅದಕ್ಕೆ ಯಾವ್ದಾದ್ರು ಒಂದು ಜಟಿಲವಾದ ಸಮಸ್ಯೆ ಇತ್ತಂದ್ರೆ ಹಿಂದಿನ ಕಾಲದ ಹಿರಿಯರು ಈಗಿನ ಕಾಲದಂತೆ ಕೋರ್ಟು ಕಚೇರಿ ಅನ್ನುವಂಥವು ಬಹಳ ಇದ್ದಿಲ್ಲ. ಯಾವುದೇ ಸಮಸ್ಯೆ ಬಂದಾಗ ಆ ಊರಿನ ಕೆಲವು ವ್ಯಕ್ತಿಗಳು ಅಲ್ಲಿ ಊರಿನ ಪಂಚಾಯತಿಯನ್ನ ಮಾಡಿ ಅದಕ್ಕ ಬುದ್ಧಿವಂತರನ್ನ ಕರೆಸರಂತಿದ್ರು. ಆ ಬುದ್ಧಿವಂತರನ್ನ ಕರೆಸಿ ಆ ಬುದ್ಧಿವಂತರ ಮುಖಾಂತರ ಅಲ್ಲಿ ನಿಶ್ಚಯ ಮಾಡ್ತಿದ್ರು. ಅಂದ್ರೆ ನಿರ್ಣಯ, ಇದು ತಪ್ಪಿದೆ ಅಥವಾ ಸರಿ ಇದೆ, ಅಥವಾ ಸರಿ ಇದೆ ಅಥವಾ ತಪ್ಪಿದೆ ಅಂತ ಅವರು ನಿರ್ಣಯ ಮಾಡಿದ್ದೇ ಕೊನೆಯದು. ಯಾಕಮ್ಮ ಅಂದ್ರೆ ಅವ್ರು ಬುದ್ಧಿವಂತರು, ಅಂದ್ರೆ ಸರಿಯಾದ ನಿಶ್ಚಯ ನಿರ್ಣಯ ಮಾಡ್ತಾರಂತ ಅರ್ಥ. ಬುದ್ಧಿವಂತರು ಅಂತ ಯಾರಿಗೆ ಕರಿಬೇಕಮ್ಮ? ಸರಿಯಾಗಿ ನ್ಯಾಯಸಮ್ಮತವಾಗಿ ಧರ್ಮಸಮ್ಮತವಾಗಿ ನೀತಿಗೆ ಭಂಗ ಬರದಂತೆ ನಿಶ್ಚಯವನ್ನ ಮಾಡುವವರೇ ಬುದ್ಧಿವಂತರ ಕೆಲಸ. ಅದೇ ರೀತಿ ನಮ್ಮ ಒಳಗಿರುವಂತ ಈ ಯಾವ ವಿಜ್ಞಾನಮಯ ಕೋಶ ಇದು ಬಹಳ ಬುದ್ಧಿವಂತ ಅಂತ. ಇದು ಸರಿಯಾದ ಸಮಯಕ್ಕ ಇದನ್ನ ಮಾಡು ಅಂತ ಹೇಳ್ತದ, ಇದು ಮಾಡಬೇಡ ಅಂತ ಹೇಳ್ತದ. ಈ ಮಾಡು ಅಥವಾ ಮಾಡಬೇಡ ಅನ್ನುವಂತ ನಿಶ್ಚಯ ಮಾಡೋದು ಬುದ್ಧಿ ಅಂತ. ಈ ಬುದ್ಧಿ ಎದರಿಂದ ಆಗ್ಯದಮ್ಮ? ಪಂಚಮಹಾಭೂತದಿಂದ ಆಗ್ಯದ. ಅಂದಾಗ ಈ ಪಂಚ ಮಹಾಭೂತದಿಂದ ಹುಟ್ಟಿದ ಬುದ್ಧಿ ಪಂಚಮಹಾಭೂತದ್ದೇ ವಿನಃ ಇದು ಆತ್ಮನದಲ್ಲ. ಆತ್ಮನದಲ್ಲ ಅಂದ್ರೆ ನಾನು ನಿಶ್ಚಯ ನಿರ್ಣಯ ಮಾಡೋನು ಕೂಡ ನಾನಲ್ಲ. ಅದಕ್ಕೆ ಜ್ಞಾನಿಗಳು ಬಹಳ ತರ್ಕ ಮಾಡಕ್ ಹೋಗಲ್ಲ. ಇವೆಲ್ಲ ಬುದ್ಧಿ ಕೆಲಸ ಅದ, ನನಗೇನ್ ಸಂಬಂಧ ಅಂತ ಹೇಳಿ
ಅವರು ವಿಚಾರವನ್ನು ಮಾಡ್ತಾರಮ್ಮ. ಹೌದು. ಮತ್ತೆ ಬುದ್ಧಿಯು ನಿಶ್ಚಯ ಮಾಡುವುದು ಯಾರ ಶಕ್ತಿಯಿಂದ? ಬುದ್ಧಿ ನಿಶ್ಚಯ ಮಾಡಿದ್ದನ್ನ ಮನಸ್ಸು ಮಾಡ್ತದ. ಮನಸ್ಸು ನಿಶ್ಚಯ ಮಾಡಿದ್ದನ್ನ ಇಂದ್ರಿಯ ಮಾಡ್ತಾವ. ಇಂದ್ರಿಯಾದಿಗಳ ನಿಶ್ಚಯ ಏನಾದ ಹೊರಗಡೆ ವಿಷಯಾದಿಗಳ ಕಾರ್ಯ ಆಗ್ತದೆ. ಆದ್ರೆ ಬುದ್ಧಿಯನ್ನು ನಿಶ್ಚಯ ಮಾಡೋದು ಯಾರು? ಯಾರ ಶಕ್ತಿಯಿಂದ ಅಂದ್ರೆ ಬುದ್ಧಿಯು ಭೌತಿಕವಾಗಿರುವುದರಿಂದ ಜಡವಾಗಿದೆ. ಬುದ್ಧಿ ನಮ್ಮ ಜಡ ಅದ. ದೇಹ ಜಡ ಇದ್ದಂಗ ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ. ಇಂದ್ರಿಯಾದಿಗಳಿಗೂ ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ. ಮನಸ್ಸಿಗೂ ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ. ಅದರಂತೆ ಬುದ್ಧಿಗೂ ಕೂಡ ಸ್ವಯಂ ಗತಿ ಶೂನ್ಯತ್ವ ಜಡತ್ವ, ಇದಕ್ಕೂ ಕೂಡ ಜಡವಾದ ವಸ್ತು. ಇದು ತನ್ನ ಸ್ವಂತ ಶಕ್ತಿಯಿಂದ ತನಗಿಂತ ಬೇರೆಯಾದ ವಸ್ತುಗಳನ್ನ ಕುರಿತು ನಿಶ್ಚಯ ಮಾಡಲಾರದು. ಯಾಕೆ ನಿಶ್ಚಯ ಮಾಡಂಗಿಲ್ಲಮ್ಮ? ಇದು ಜಡ ಆದಂತ. ಆ ಕಾರಣ ತನಗೆ ಅಧಿಷ್ಠಾನವಾದ, ತನಗೆ ಅಧಿಷ್ಠಾನ, ಬುದ್ಧಿಗೆ ಅಧಿಷ್ಠಾನವಾದದ್ದು ಯಾವುದಂದ್ರೆ ಆತ್ಮ. ಹೌದಿಲ್ಲ? ಅದಕ್ಕೆ ನಾವು ಜೀವಾತ್ಮ ಅಂತ ಕರಿತೀವಿ. ಅದಕ್ಕ ದೊಡ್ಡದಂತ ಪರಮಾತ್ಮ ಅಂತ ಕರಿತೀವಿ. ಪರಮಾತ್ಮನ ಒಂದು ಅಂಶವೇ ಜೀವಾತ್ಮ. ಮಹಾ ಆಕಾಶದ ಒಂದು ಭಾಗವೇ ಮನೆಯ ಆಕಾಶ. ಮನೆಯೊಳಗೆ ಆಕಾಶ ಬಯಲಾದಲ್ಲಮ್ಮ. ಈ ಬಯಲು ಎಲ್ಲಿದ್ದವಂತು ಅಂದ್ರೆ ಅಧಿಷ್ಠಾನವಾದ ಹೊರಗಿನ ಮಹಾ ಆಕಾಶ. ಹೊರಗೆ ದೊಡ್ಡ ಬಯಲಾದಲ್ಲಮ್ಮ. ಆ ಬಯಲೇ ಗೋಡೆ ಕಟ್ಟಿದಾಗ ಮನೆ ಒಳಗಾಯ್ತು, ಇದು ಸಣ್ಣದಾಯ್ತು. ಸಣ್ಣದಾದ್ರೂ ಕೂಡ ಇದು ಮಹಾ ಬಯಲಿನ ಒಂದು ಭಾಗವೇ ವಿನಃ ಮನೆಯೊಳಗಿನ ಬಯಲು ಹೊರಗಿನ ಬಯಲು ಬೇರೆ ಬೇರೆ ಅಲ್ಲ. ಅದಕ್ಕೆ ಈ ಬುದ್ಧಿ ತನ್ನ ಬುದ್ಧಿಯಿಂದ ಏನನ್ನೂ ಮಾಡಲಿಕ್ಕೆ ಬರುವುದಿಲ್ಲ. ತನಗೆ ಅಧಿಷ್ಠಾನವಾದ ಆತ್ಮನ ಅಣು ಮಾತ್ರ ಶಕ್ತಿಯನ್ನ ಪಡೆದು ಆತ್ಮನ ಶಕ್ತಿಯನ್ನ ತಾನು ಪಡ್ಕೊಂಡು ಹೊರಗಡೆ ನಿಶ್ಚಯ ಮತ್ತು ನಿರ್ಣಯವನ್ನು ಮಾಡ್ತದೆ. ಆತ್ಮನ ಶಕ್ತಿ ಇಲ್ಲದೆ ಈ ಬುದ್ಧಿ ಏನು ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಸ್ವತಂತ್ರವಾದ ಶಕ್ತಿ ಇದಕ್ಕಿಲ್ಲ. ಆತ್ಮನೊಂದನ್ನ ಬಿಟ್ಟು ಅರಿಯುವಂತ ಶಕ್ತಿ ಯಾವುದಕ್ಕಿಲ್ಲ. ಅದಕ್ಕೆ ಆತ್ಮನ ಶಕ್ತಿಯನ್ನ ತಗೊಂಡು ಬೆಳಗ್ತದಂತ. ಅದಕ್ಕೆ ಆಗ್ಲೇ ಬಹಳ ಸಲ ಹೇಳ್ತೀವಿ ಶಾಸ್ತ್ರದಲ್ಲಿ. ಅದಕ್ಕೆ ದೃಷ್ಟಾಂತ ಏನಂದ್ರೆ ಅಯಸ್ಕಾಂತ. ಅಯಸ್ಕಾಂತದ ಶಕ್ತಿಯನ್ನ ಪಡ್ಕೊಂಡು ದೂರ ಇರುವಂತ ಸೂಜಿ ಅದಕ್ಕೆ ಇನ್ನೊಂದು ಸೂಜಿಯನ್ನ ಅಂಟುವಂತ ಶಕ್ತಿ ಇಲ್ಲ, ಹಿಡ್ಕೊಳ್ಳೋ ಶಕ್ತಿ ಇಲ್ಲ. ನೀವು ಕೈಯಲ್ಲಿ ಹಿಡ್ಕೊಂಡು ನೋಡ್ರಿ ಬೇಕಾದ್ರೆ ಎರಡು ಸೂಜಿಯನ್ನ ಒಂದಕ್ಕೊಂದು ಜೋಡಿಸಿ ಕೈ ಬಿಟ್ರೆ ಎರಡೂ ಸೂಜಿ ಬಿದ್ದ್ಬಿಡ್ತಾವ. ಅದೇ ಒಂದು ಅಯಸ್ಕಾಂತವನ್ನ ಇಟ್ಟು ಒಂದು ಸೂಜಿ ಅಯಸ್ಕಾಂತಕ್ಕೆ ತೆಗೆದಾಗ ಆ ಸೂಜಿ ಕೂಡ ಇನ್ನೊಂದು ಸೂಜಿಯನ್ನು ಹಿಡಿತಾವ. ಆ ಎರಡನೇ ಸೂಜಿ ಕೂಡ ಮೂರನೇ ಸೂಜಿಯನ್ನು ಹಿಡಿತಾವ. ನಿಜವಾಗಿ ಹಿಡಿಯುವಂತ ಶಕ್ತಿ ಸೂಜಿಗಲ್ಲಿ ಇಲ್ಲ. ಸೂಜಿಗೆ
ಇಲ್ಲ. ಅದು ಈಗ ಹಿಡಿತದಲ್ಲ, ಈಗ ಸದ್ಯ ಹಿಡದಾವ. ಈಗ ಹ್ಮ್ ಯಾವ ಶಕ್ತಿಯನ್ನು ತಗೊಂಡು ಅಂದ್ರೆ ಆಯಸ್ಕಾಂತದ ಹ್ಮ್ ಸ್ವಲ್ಪ ಶಕ್ತಿಯನ್ನ ಮೊದಲನೇ ಸೂಜಿ ಪಡೆದುಕೊಂಡು ಹ್ಮ್ ನಂತರ ಎರಡನೇ ಸೂಜಿನ ಹಿಡ್ಕೊಂತು. ಹ್ಮ್ ಎರಡನೇ ಸೂಜಿಯ ಶಕ್ತಿಯನ್ನು ಪಡೆದುಕೊಂಡು ಮೂರನೇ ಸೂಜಿಯನ್ನು ಹಿಡದಂತೆ. ಹ್ಮ್ ಅಂದ್ರೆ ಸ್ವಂತ ಹಿಡಿಲಿಕ್ಕಿಲ್ಲಲ್ಲ ನೀವು. ಇಲ್ಲ. ಅದರಂತೆ ಬುದ್ಧಿ ಹ್ಮ್ ಆತ್ಮನ ಶಕ್ತಿಯನ್ನ ಪಡ್ಕೊಂಡು ಹ್ಮ್ ಅದು ಮನಸ್ಸನ್ನ ಹಿಡಿತಾರೆ. ಹ್ಮ್ ಮನಸ್ಸಿನ ಶಕ್ತಿಯನ್ನ ಪಡ್ಕೊಂಡು ಹ್ಮ್ ಇಂದ್ರಿಯಾಗಳು ಜ್ಞಾನೇಂದ್ರಿಯ ಕೆಲಸ ಮಾಡ್ತಾವ. ಹೌದು. ಜ್ಞಾನೇಂದ್ರಿಯ ಶಕ್ತಿಯನ್ನ ಪಡ್ಕೊಂಡು ಹ್ಮ್ ಕರ್ಮೇಂದ್ರಿಯ ಕೆಲಸ ಮಾಡ್ತಾವ. ಹೌದು. ಈ ಯಾವಾಗ ಆಯಸ್ಕಾಂತವನ್ನ ಕಡೆಗೆ ಮಾಡಿದ್ವಿ ಅಂದ್ರೆ ಅದು ಸೂಜಿ ಎಲ್ಲ ಬಿದ್ದು ಹೋಗ್ತಾವ. ಹೌದು. ಅದರಂತೆ ಅಧಿಷ್ಠಾನವಾದ ಆತ್ಮನ ಸಂಘದಲ್ಲಿ ಇರುವವರೆಗೂ ಹ್ಮ್ ಆ ಶಕ್ತಿ ಎಲ್ಲಿವರೆಗೂ ಬುದ್ಧಿ ಪಡ್ಕೊಂತವ ಹ್ಮ್ ಅಲ್ಲಿವರೆಗೂ ಈ ಬುದ್ಧಿ ಮನ ಹ್ಮ್ ಇವೆಲ್ಲ ಚಿತ್ತ ಅನ್ನುವಂತ ಕೆಲಸ ಮಾಡ್ತಾವ ಶರೀರದಲ್ಲಿ. ಹೌದು. ಆತ್ಮನ ಬಿಟ್ರೆ ಇವಕ್ಕೆ ಅಸ್ತಿತ್ವವಿಲ್ಲ. ಹ್ಮ್ ಆತ್ಮನ ಶಕ್ತಿ ಇಲ್ಲದೆ ಏನು ಮಾಡಲಾರವು ಅಂತ ಅರ್ಥ. ಹೌದು. ಈ ರೀತಿ ಬುದ್ಧಿ ನಿಶ್ಚಯವನ್ನು ಮಾಡುತ್ತದೆ. ಹ್ಮ್ ಈಗ ಹ್ಮ್ ಬುದ್ಧಿ ಹ್ಮ್ ತನಗೆ ಶಕ್ತಿಯನ್ನು ಕೊಟ್ಟ ಆತ್ಮನನ್ನೇ ಏಕೆ ತಿಳಿಯಲಾರದು ಅಂತ ಪ್ರಶ್ನೆ. ಹೌದು. ಆತ್ಮನ ಶಕ್ತಿಯನ್ನೇ ಪಡ್ಕಂತದಂತೀರಿ, ಹ್ಮ್ ಮತ್ತೆ ಆತ್ಮನನ್ನ ತಿಳಿಯೋದಾಗಿತ್ತಲ್ಲ. ಹ್ಮ್ ಮತ್ತ್ಯಾಕ ಗುರು ಬೇಕು, ಮತ್ತ್ಯಾಕ ಶಾಸ್ತ್ರ ಬೇಕು, ಮತ್ತ್ಯಾಕ ಹ್ಮ್ ಈಶ್ವರ ಕೃಪೆ ಬೇಕು, ಹ್ಮ್ ಎಲ್ಲ ಧರ್ಮ ಜ್ಞಾನ ನೀತಿ ಅಂತ ಹಾಕಬೇಕಾಗಿತ್ತು. ಹ್ಮ್ ಒಳಗೆ ಬುದ್ಧಿ ಅದ, ಒಳಗೆ ಆತ್ಮನಂತೀರಿ. ಹೌದು. ಆ ಪರಮಾತ್ಮನನ್ನ ಯಾಕೆ ತಿಳಿಲಾರ್ದಂಗಾಯ್ತು ಈ ಬುದ್ಧಿಗೆ ಅಂತ ಪ್ರಶ್ನೆ. ಹೌದು. ಈ ಬುದ್ಧಿಯೇ ಹ್ಮ್ ಬಹಿರ್ಮುಖವಾಗಿರುವುದೇ ಸ್ವಭಾವ. ಹ್ಮ್ ಬಹಿರ್ಮುಖ ಅಂದ್ರೆ ನಮ್ಮ ಹ್ಮ್ ಅಂತರ್ಮುಖ ಅಂದ್ರೆ ಒಳಗಡೆ ನೋಡೋದು, ಹೌದು. ಒಳಗಿಂದನೂ ತಿಳಿಯೋದು. ಹ್ಮ್ ಬುದ್ಧಿಯ ಹಿಂದೆ ಇರುವಂತದ್ದನ್ನ ತಿಳಿಯುವುದು. ಹೌದು. ಆದ್ರೆ ಈ ಬುದ್ಧಿಗೆ ಹ್ಮ್ ಎದುರುಗಡೆ ಇರುವುದನ್ನ ಬಹಿರ್ಮುಖವಾದದ್ದನ್ನ ತಿಳಿಯುವುದೇ ವಿನಃ ಹ್ಮ್ ಅಂತರ್ಮುಖವಾಗಿ ತಿಳಿಯುವುದಿಲ್ಲ. ಹೌದು. ಕಾರಣ ಇದರ ಸ್ವಭಾವವೇ ಹ್ಮ್ ಆಗಿರುವುದು ಅದರಿಂದ. ಹ್ಮ್ ಅದಕ್ಕಾಗಿ ಬುದ್ಧಿ ಯಾವಾಗಲೂ ಹೊರಗಿನ ಹ್ಮ್ ಶಬ್ದ ಸ್ಪರ್ಶ ಈ ರೀತಿ ಪಂಚ ವಿಷಯಾತ್ಮಕವಾದ ಹ್ಮ್ ಜಗತ್ತನ್ನೇ ನೋಡುವುದು ಹೊರತು ಹ್ಮ್ ತನಗೆ ಶಕ್ತಿ ಕೊಟ್ಟಂತ ಅಂತರಾತ್ಮನನ್ನು ನೋಡುವುದಿಲ್ಲ ಅಂತ. ಹ್ಮ್ ಇದು ಹೊರಮುಖನೇ ನೋಡೋದು. ಪರಮಾತ್ಮ ಸೃಷ್ಟಿ ಹಂಗಾದ ನಮ್ಮದು. ಹೌದಾ. ಒಳಗಿರ್ತಕ್ಕಂತ ಅಂತರಾತ್ಮ ನೋಡಂಗಿಲ್ಲ ಅಂತೀವಿ. ಹೌದು. ಕಾರಣ ಏನಂದ್ರೆ ಹ್ಮ್ ಈಗ ಯಾವುದೇ ಒಂದು ದೀಪ ಇರ್ತದ, ಹೌದು. ಆ ದೀಪ ಇದ್ದಾಗ ಹ್ಮ್ ಆ ದೀಪದ ಬೆಳಕಿನಲ್ಲಿ ಹೊರಗಡೆ ಏನೇನದ ಎಲ್ಲ ಕಾಣ್ತದ ನಾವು. ಹೌದು. ಆದ್ರೆ ದೀಪದ ಬೆಳಗ್ಗೆ ಕತ್ತಲಿರ್ತಾವ. ಹೌದು. ದೀಪ ಅದಲ್ಲ, ದೀಪದ ಕೆಳಗಡೆ ಕತ್ತಲ ಅದ, ಹೌದು. ಮೇಲೆ ನೋಡೋದು ಬೆಳಕಾದ. ಹ್ಮ್ ಮತ್ತೆ ಈ ದೀಪಕ್ಕ ಬೆಳಗುವ ಶಕ್ತಿ ಇಲ್ಲೇನು ಶಕ್ತಿ ಅದ. ಹೌದು. ಆದ್ರೆ ತನ್ನ ಕೆಳಗಿರುವಂತ ಕತ್ತಲನ್ನ ಪ್ರಕಾಶ ಮಾಡುವಂತ ಶಕ್ತಿ ದೀಪಕ್ಕಿಲ್ಲ. ಹೌದು. ಅರ್ಥ ಆಯ್ತಲ್ಲ ನೀವು? ಅರ್ಥ ಆಯ್ತು. ಅದರಂತೆ ಹ್ಮ್
ಯಾಕೆ ಅಂದ್ರೆ ಹ್ಮ್ ಅದು ಪ್ರಕಾಶ ಹೊರಗಿಂದೇ ಮಾಡುತ್ತದೆ ವಿನಃ ಹೌದು ಕಾರಣ ಅದು ಮೇಲ್ಮುಖವಾಗಿ ಉರಿಯುವುದೇ ದೀಪದ ಧರ್ಮ. ಹೌದು ಮೇಲ್ಮುಖ ಅಂದ್ರೆ ಇಲ್ಲಿ ಬಹಿರ್ಮುಖ ಅಂತ ಅರ್ಥ. ಹೌದು ಅದಕ್ಕೆ ಮೇಲ್ಮುಖವಾಗಿರುವಂತ ವಿಷಯಗಳನ್ನ ಪ್ರಕಾಶ ಮಾಡುವುದೇ ವಿನಃ ಹ್ಮ್ ತನ್ನಲ್ಲಿ ಅಂತರ್ಮುಖವಾದ ಕತ್ತಲನ್ನ ಪ್ರಕಾಶ ಮಾಡುವಂತ ಶಕ್ತಿ ಆ ದೀಪಕ್ಕಿಲ್ಲ. ಹೌದು ಅದರಂತೆ ಬುದ್ಧಿ ಕೂಡ ಹ್ಮ್ ಹೊರಗಿನ ವಿಷಯಾದಿಗಳನ್ನ ಜಗತ್ತನ್ನ ತಿಳಿಯುವಂತದ್ದೇ, ಹ್ಮ್ ಅದನ್ನ ನೋಡುವುದೇ ಹೊರತು ಹ್ಮ್ ತನಗೆ ಶಕ್ತಿ ಕೊಟ್ಟ ಅಂತರಾತ್ಮನ ನೋಡೋದಿಲ್ಲ. ಹ್ಮ್ ಹ್ಮ್ ಆ ದೀಪ ಎಂದೂ ಕೂಡ ಹ್ಮ್ ನಾನು ಉರಿಬೇಕಾಗಿತ್ತು, ಬೆಳಕು ಬರಬೇಕಾಗಿದ್ರೆ ಹ್ಮ್ ನನಗೆ ಸಹಾಯ ಮಾಡಿದಂತ ಒಳಗೆ ಎಣ್ಣೆ ಕಾಣ್ತದ. ದೀಪ ಆದ ಪ್ರಣತಿಯಾದಂತ ಹ್ಮ್ ಆ ಪ್ರಣತಿಯನ್ನ ನೋಡೋದು ವಿಚಾರ ಮಾಡಂಗಿಲ್ಲ. ಪ್ರಣತಿ ಇದ್ರೆ ಅಂದ್ರೆ ಎಣ್ಣೆ ಇಲ್ಲ, ಎಣ್ಣೆ ಇಲ್ಲ ಅಂದ್ರೆ ಬತ್ತಿಲ್ಲ, ಬತ್ತಿಲ್ಲ ಅಂದ್ರೆ ದೀಪ ಇಲ್ಲ. ಆದ್ರೆ ಇಷ್ಟೆಲ್ಲ ಕಾರಣವಾದಂತ ಪ್ರಣತಿಯನ್ನ ಅದು ಬೆಳಗೋದಿಲ್ಲ, ಹೊರಗಡೆ ಬೆಳಗ್ತದೆ. ಅದಕ್ಕಾಗಿ ಇದು ಒಳಗಿನ ಅಂತರಾತ್ಮವನ್ನು ನೋಡುವುದಿಲ್ಲ. ಇದೇ ವಿಷಯವನ್ನ ಕಠೋಪನಿಷತ್ತಿನಲ್ಲಿ ಪ್ರಮಾಣ ಏನ್ರಂದ್ರೆ ಪರಾನ ಪಶ್ಯತೇನ ಅಂತರಾತ್ಮನ್ ಅಂತ ಒಂದು ವಾಕ್ಯವನ್ನು ಹೇಳಿದೆ. ಹೇಗಂದ್ರೆ ಕಮ್ಮಾರನ ಇಕ್ಕಳವು ತನ್ನ ಮುಂದಿರುವ ಕಾದ ಕಬ್ಬಿಣದ ತುಂಡುಗಳನ್ನೇ ಹಿಡಿದರು ತನ್ನನ್ನು ಹಿಡಿದಿರುವ ಕಮ್ಮಾರನ ಕೈಯನ್ನ ಹಿಂದಿರುಗಿ ಹೇಗೆ ಹಿಡಿಯಲಾರದು ಅದರಂತೆ ಒಂದು ದೃಷ್ಟಾಂತ ಕೊಡ್ತಾರ. ಕಮ್ಮಾರ ಅಂತ ಹಳ್ಳಿಗಳಿದ್ರು ಮೊದಲು. ಕಬ್ಬಿಣ ಕಾರ್ಯವನ್ನ ಮಾಡ್ಬೇಕಾದ್ರೆ ಕಮ್ಮಾರನೇ ಮಾಡೋದು. ಅವನು ಇದ್ದಲಿಯಲ್ಲಿ ಅಗ್ನಿ ಸ್ಪರ್ಶ ಮಾಡಿ ಉರಿಯುವ ಕೆಂಡದಲ್ಲಿ ಒಂದು ಕಬ್ಬಿಣದ ತುಂಡನ್ನು ಇಟ್ಟು ಕಾದ ನಂತರ ಅದು ಕೈಲಿ ಮುಟ್ಲಿಕ್ಕೆ ಆಗಲ್ಲ. ಅವಾಗ ಅವ್ರ ಕೈಲಿ ಒಂದು ಇಕ್ಕಳ ಅಂತ ಇರ್ತದಮ್ಮ. ಇಕ್ಕಳ ಅಂದ್ರೆ ಅದರ ಮುಖಾಂತರವಾಗಿ ಆ ಕಬ್ಬಿಣ ತುಂಡನ್ನ ಅದು ಹಿಡಿತದ. ಯಾವ್ದಮ್ಮ? ಇಕ್ಕಳ. ಅದು ತನ್ನ ಮುಂದಿರುವ ಕಬ್ಬಿಣದ ತುಂಡನ್ನೇ ಹಿಡಿಯುವುದು ವಿನಃ ಆದರೆ ಆ ಇಕ್ಕಳವನ್ನ ಹಿಡಿದಂತ ಕಮ್ಮಾರನ ಕೈಯನ್ನ ಅದು ಎಂದೂ ಹಿಡಿಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೌದಿಲ್ಲ? ಮುಂದೆ ಯಾಕಂದ್ರೆ ಮುಂದೆ ಅದು ಹಿಡಿಯುವಂತ ಸಾಮರ್ಥ್ಯ ಅದು ಇಕ್ಕಳಕ್ಕೆ. ಎರಡು ಕ್ರಾಸ್ ಇರ್ತಾವಮ್ಮ, ಎರಡು ಕೂಡಿಸಿದಾಗ ಕಬ್ಬಿಣ ತುಂಡು ಹಿಡಿತಾವ. ಆ ಇಕ್ಕಳವನ್ನು ಹಿಡಿದವ್ರು ಯಾರು? ಇಂದ ಕಮ್ಮಾರ. ಸ್ವಂತ ಹಿಡಿಯಂಗಿಲ್ಲ ಇಕ್ಕಳ. ಕಮ್ಮಾರನ ಕೈಯಲ್ಲಿ ಅವನ ಅಗಲ ಮಾಡಿ ಮತ್ತೆ ಕೂಡಿಸಿದಾಗ ಆ ಇಕ್ಕಳ ಕಾದ ಕಬ್ಬಿಣದ ತುಂಡನ್ನು ಹಿಡಿತಾವ. ಅದರಂತೆ ಹೇಗೆ ಹಿಂದುರಿಗೆ ಅಂದ್ರೆ ಹಿಂದೆ ಇರುವಂತ ಕೈಯನ್ನ ಹೇಗೆ ಹಿಡಿಯಲಾರದು ಅದರಂತೆ ಬುದ್ಧಿಯು ತನ್ನ ಹಿಂದಿರುವ ಆತ್ಮನನ್ನ ತಿಳಿಯಲಾರದು. ಅದೇ ಕಮ್ಮಾರನ್ನ ಹೆಂಗ್ ಗೊತ್ತು ಮಾಡ್ಕಂಗಿಲ್ಲ ಇಕ್ಕಳ, ಅಂತ ಬುದ್ಧಿ ತನ್ನ ಹಿಂದೆ ಇರುವ ಆತ್ಮನನ್ನು ತಿಳಿಯಲಾರದು ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಬುದ್ಧಿ ತನಗೆ ಶಕ್ತಿಯನ್ನು ಕೊಟ್ಟ
ಆತ್ಮನ ತಿಳಿಯಲಾರದು. ಹೌದು. ಕಮ್ಮಾರ ಶಕ್ತಿ ಕೊಟ್ಟನೆ ಇಕ್ಕ ಕಮ್ಮಾರನ ತಿಳಿಯಲಾರದೆ ತನ್ನ ಮುಂದಿರುವ ಕಬ್ಬಿಣದ ತುಂಡನ್ನು ತಿಳಿದಂತೆ ಅದಂತೆ ಆತ್ಮನ ಶಕ್ತಿ ಬುದ್ಧಿಯಲ್ಲಿ ಆತ್ಮನ ಶಕ್ತಿ ಬುದ್ಧಿ ಏನ್ ಮಾಡ್ತದ, ಹೊರಗೆ ಇರುವಂತ ವಿಷಯಗಳನ್ನ ಜಗತ್ತನ್ನ ತಿಳಿತದ. ಆದ್ರೆ ತನಗೆ ಆಧಾರಭೂತವಾದ ಆತ್ಮನ ತಿಳಿಯಲಾರದು ಅಂತ ಹೇಳಿದ್ರು. ಈಗ ಈ ವಿಜ್ಞಾನಮಯ ಕೋಶಕ್ಕಿಂತ ನಾನು ಬೇರೆ ಅಂತ ಅರ್ಥ ಆಯ್ತು. ಬೇರೆ ಅಂದಾಗ ಅದನ್ನ ಹೇಗೆ ತಿಳಿಯಬೇಕು, ನಿಶ್ಚಯ ಮಾಡಿಕೊಳ್ಳೋದು ಹೇಗೆ ಅಂತ ಅವ್ರು ಅರ್ಥಜ್ಞಾನ ಆಗೋದು ಬೇರೆ. ಅನುಭವದಿಂದ ಹೇಗೆ ತಿಳಿದುಕೊಳ್ಳಬೇಕು ಅಂದ್ರೆ ಜಾಗೃತ ಸ್ವಪ್ನಗಳಲ್ಲಿ ಈ ವಿಜ್ಞಾನಮಯ ಕೋಶದ ಭಾವವನ್ನ ಇಲ್ಲಮ್ಮ ಜಾಗ್ರಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಈ ವಿಜ್ಞಾನಮಯ ಕೋಶದ ಭಾವ ಇರ್ತದೆ. ಅಂದ್ರೆ ಕಲ್ಪನೆ ಅಂದ್ರೆ ಕ್ರಿಯೆಗಳಿರ್ತಾವ. ಜಾಗ್ರಾವಸ್ಥೆಯಲ್ಲಿ ಬುದ್ಧಿ ಕ್ರಿಯೆ ಅದ, ಸ್ವಪ್ನಾವಸ್ಥೆಯಲ್ಲಿ ಬುದ್ಧಿಯ ಕ್ರಿಯೆ ಅದ. ಇದರ ಅಭಾವ ಇಲ್ಲದಮ್ಮ ನಿದ್ರಾವಸ್ಥೆಯಲ್ಲಿ. ನಿದ್ರಾವಸ್ಥೆಯಲ್ಲಿ ಕ್ರಿಯೆನೇ ಇಲ್ಲ ಅಂತ. ನಿದ್ದೆಗೆ ಯಾರಿಗಾದ್ರೂ ನಾ ಬುದ್ಧಿವಂತ ದಡ್ಡ ಅಂತ ಯಾರಿಗ ಅನಿಸಿದ್ರೆ ನಮ್ಗೆ ಯಾರಿಗಿಲ್ಲ ಅಂತ. ಯಾಕಂದ್ರೆ ಅಲ್ಲಿ ಅಭಾವ. ಇದು ಅಪಂಚೀಕೃತ ಪಂಚ ಮಹಾಭೂತಗಳ ಸಮಷ್ಟಿ ಸತ್ವಗುಣಕ್ಕೆ ಸೇರಿರುವುದು. ಅದರಿಂದ ನನ್ನದ ಹೇಗೆ ತಿಳಿಯಬೇಕು ಅಂದ್ರೆ ಇಷ್ಟೇ ತಿಳಿಯಬೇಕು ವಿಚಾರ ಮಾಡಿ. ಇದು ಅಪಂಚಕೃತ ಪಂಚಭೂತಗಳ ಸಮಷ್ಟಿ ಸತ್ವಗುಣಕ್ಕೆ ಸೇರಿರುವುದು. ಆದರೆ ನಾನು ಪಂಚಮಹಾಭೂತನೂ ಅಲ್ಲ, ಪಂಚಮಹಾಭೂತದಂತೆ ಉತ್ಪತ್ತಿ ಆದವನಲ್ಲ, ಪಂಚಮಹಾಭೂತದಂತೆ ವಿಕಾರ ಆಗುವನಲ್ಲ, ಪಂಚಮಹಾಭೂತದಂತೆ ನಾಶವಾಗುವನಲ್ಲ. ಕಾರಣ ಇದು ನನ್ನದಲ್ಲ. ಮತ್ತು ಈ ಬುದ್ಧಿ ವಿಕಾರಿ, ಮನಸ್ಸು ವಿಕಾರ ಆದಂಗ, ಸ್ಥೂಲ ದೇಹ ವಿಕಾರ ಆದಂಗ ಪ್ರಾಣ ಕೂಡ ವಿಕಾರ ಆಗ್ತದ. ನಮಗೊಂದ್ಸಲ ಹೆಚ್ಚು ಕಡಿಮೆ ಆಗ್ತದ ಪ್ರಾಣವಾಯು, ಒಂದೇ ಸಮನಾಗಿರೋದಿಲ್ಲ. ಈ ರೀತಿ ಅನ್ನಮಯ ಕೋಶನ ವಿಕಾರ, ಪ್ರಾಣಮಯ ಕೋಶ ವಿಕಾರ, ಮನೋಮಯ ಕೋಶ ವಿಕಾರ, ವಿಜ್ಞಾನಮಯ ಕೋಶ ವಿಕಾರ. ಅದಕ್ಕಾಗಿ ಕೆಲವು ಸಲ ಏನಪ್ಪ ನಾವು ಬುದ್ಧಿ ಬಹಳ ಹೋಯ್ತು, ಅವಾಗ ಇಷ್ಟು ಬುದ್ಧಿಯಿಂದ ವಿಚಾರ ಮಾಡ್ಲಿಲ್ಲ, ಅವಾಗ ಮಾಡ್ಬೇಕಾಗಿತ್ತು ಅಥವಾ ಮಾಡಬಾರ್ದಾಗಿತ್ತು ಅಂತ ಗೊತ್ತಾಗ್ತದೆ. ಅಂದ್ರೆ ಇದು ವಿಕಾರದಿಂದ ಕೂಡಿದೆ ಅಂತ ಅರ್ಥ ಆಯ್ತು. ನಾನು ಹೇಗಿದ್ದೀನಮ್ಮ ಅಂದ್ರೆ ನಿರ್ವಿಕಾರಿ, ಬುದ್ಧಿ ವಿಕಾರಿ, ನಾನು ನಿರ್ವಿಕಾರಿ. ಅದರಿಂದ ನಾನು ಇದಕ್ಕಿಂತ ವಿಲಕ್ಷಣ. ಬುದ್ಧಿ ಧರ್ಮಗಳೇ ಬೇರೆ, ನನ್ನ ಧರ್ಮಗಳೇ ಬೇರೆ. ಅದಕ್ಕಿಂತ ಘಟ ದಸ್ತ ಘಟೋ ಅಭಿನ್ನ. ಕೊಡವನ್ನು ನೋಡುವನು ಕೊಡ ಹೇಗೆ ಆಗಲಾರನು, ಬುದ್ಧಿಯನ್ನ ಅರಿಯುವವನು ಬುದ್ಧಿ ಆಗುವುದಿಲ್ಲ ಅಂತ ಇಲ್ಲಿ ವಿಚಾರ ಮಾಡಿ ನಾನು ಇದಕ್ಕಿಂತ ಬೇರೆ ಅಂತ ತಿಳ್ಕೊಂಡ್ರು. ಇದನ್ನ ತಿಳಿಬೇಕಾಗಿದ್ರೆ ಯುಕ್ತಿ ಏನಂತಾವ, ದೃಷ್ಟಾಂತ ಏನಪ್ಪಾ, ಏನಾದ್ರೂ ಸರಳವಾಗಿ ಅನುಭವಕ್ಕೆ ಬರುವಂತ
ಯಾವುದಾದರೂ ಯುಕ್ತಿ ಅಂದ್ರೆ ದೃಷ್ಟಾಂತವನ್ನ ಹೇಳ್ರಿ ಅಂತ ಕೇಳಿದಾಗ ಭಾಸಕ ಭಾಷ್ಯ ಭಾವ ಸಂಬಂಧದಿಂದ ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಅಂದ್ರು. ಅಂದ್ರೆ ಭಾಸಕ ಭಾಷ್ಯ ಭಾವ ಸಂಬಂಧ ಹಿಂಗಂದ್ರೆ ಏನ್ರಿ ಅಂದ್ರೆ ಸೂರ್ಯನ ಅವನು ಭಾಸಕ ಅಂತ, ಅವನ ಪ್ರಕಾಶದಿಂದ ತೋರುವ ವಸ್ತುಗಳೆಲ್ಲವೂ ಭಾಷ್ಯ ಪದಾರ್ಥಗಳು. ಅದು ಭಾಸಕ ಸೂರ್ಯ. ಆ ಸೂರ್ಯನ ಬೆಳಕಿನಿಂದ ಕಾಣುವಂತ ಎಲ್ಲಾ ವಸ್ತುಗಳು ಭಾಷ್ಯ ಪದಾರ್ಥಗಳು. ಮತ್ತು ಭಾಸಕನಾದ ಸೂರ್ಯನಿಗಿಂತ ಭಾಷ್ಯ ಪದಾರ್ಥಗಳು ಬೇರೆಯಾಗಿರುತ್ತವೆ. ಅಂದ್ರೆ ಇದು ಸ್ವಲ್ಪ ವಿಚಾರ ಮಾಡಿದ್ರಮ್ಮ, ಭಾಸಕ ಭಾಷ್ಯ ಭಾವ ಸಂಬಂಧ, ಈ ಯಾವುದೇ ಒಂದು ವಸ್ತು ನಾವು ನೋಡ್ತೀವಿ ಅಥವಾ ತಿಳಿತೀವಿ ಅಂದ್ರೆ ಆ ವಸ್ತುಗಳಲ್ಲಿ ಈ 3 ಪ್ರಕಾರ ಸಂಬಂಧ ಇರ್ತಾವಂತ. ಏನ್ ಸಂಬಂಧ? ಸೂರ್ಯ ಇಲ್ಲೇನ ಆಕಾಶದಲ್ಲಿ, ಅವನ ಬೆಳಕಿನಿಂದ ತೋರ್ತವ ಈ ಜಗತ್ತಿನ ಸರ್ವ ಪದಾರ್ಥಗಳು. ಇದೇನಂತ ಭಾಸಕ. ಭಾಸಕದಿಂದ ಭಾಷ್ಯ. ಮತ್ತೆ ಸೂರ್ಯನು ಪದಾರ್ಥ ಬೇರೆ ಬೇರೆ ಆಗಿಲ್ಲ. ಸೂರ್ಯ ಪದಾರ್ಥ ಅಲ್ಲ, ಪದಾರ್ಥ ಸೂರ್ಯ ಅಲ್ಲ. ಭಾಷ್ಯ ಭಾಸಕನಲ್ಲ, ಭಾಸಕ ಭಾಷ್ಯ ಅಲ್ಲ. ಇದು ಒಂದು ಭಾವ. ಈ ಪ್ರಕಾರ ಬೇರೆ ಬೇರೆ ಆಗಿರುತ್ತವೆ, ಇರಲೇಬೇಕಂತ. ಮತ್ತು ಭಾಷ್ಯ ವಸ್ತುಗಳ ಗುಣಧರ್ಮಗಳು ಭಾಸಕನಾದ ಸೂರ್ಯನಿಗೆ ತ್ರಿಕಾಲದಲ್ಲಿಯೂ ಅಂಟುವುದಿಲ್ಲ. ಭಾಸಕರಮ ಸೂರ್ಯ, ಭಾಷ್ಯ ವಸ್ತು ಯಾವುವು ಪದಾರ್ಥ. ಈ ಪದಾರ್ಥಗಳು ಸೂರ್ಯನ ಬೆಳಕಿನಲ್ಲಿ ತೋರ್ತವ. ಆದರೆ ತೋರುವ ವಸ್ತುಗಳ ಭಾವ ಅನ್ನುವಂಥದ್ದು ಆ ಸೂರ್ಯನಿಗೆ ಸಂಬಂಧ. ಅದಕ್ಕೆ ಭಾಸಕ ಹೇಳಿದಲ್ಲಮ್ಮ, ಆಕಾಶದ ಒಬ್ಬ ಸೂರ್ಯ ಉದಯದಿಂದ ಕರಿ ಕಮಲ ಮುಳುಗುವುದು, ಕೆಂಪು ಕಮಲ ಅರಳುವುದು, ಕೆಸರು ಗಟ್ಟಿಯಾಗುವುದು. ಕೆಸರಿಂದ ಗಟ್ಟಿ ಆಗ್ತಲ್ಲಮ್ಮ, ಮೇಣ ಕರಗುವುದು. ಹೇಗೆ ಅಂದ್ರೆ ಭಾಸಕನಾದ ಒಬ್ಬ ಸೂರ್ಯ, ಅವನಿಂದ ಭಾಷ್ಯ ಭಾವದಿಂದ ಕೂಡಿದ ವಸ್ತುಗಳು ಪದಾರ್ಥಗಳು ಯಾವಮ್ಮ? ಮೇಣ, ಕೆಸರು, ಕರಿಕಮಲ ಮತ್ತು ಕೆಂಪು ಕಮಲ ಅಂತ ಇಟ್ಕೊಳ್ಳೋಣ. ಒಂದೇ ಸೂರ್ಯನ ಏಕಕಾಲದ ಉದಯ ಕಾಲ. ಏಕಂದ್ರೆ ಒಂದೇ ಸಲ ಉದಯ ಆಗೋದು, ಒಂದೇ ಸಲ ಮುಳುಗದವನು. ಉದಯ ಕಾಲದಲ್ಲಿ ಅದೇ ಒಬ್ಬ ಸೂರ್ಯನ ಪ್ರಕಾಶ ಪಡೆದುಕೊಂಡ ಪದಾರ್ಥಗಳು ಕರಿ ಕಮಲ ಅಂತಕ್ಕಂಥದ್ದು ಅದು ಮುಚ್ಚುತ್ತದಮಂತ ಉದಯ ಕಾಲದಲ್ಲಿ. ಅದೇ ಕಾಲದಲ್ಲಿ ಕೆಂಪು ಕಮಲ ಅರಳುತ್ತದ. ಮೇಣ ಅನ್ನುವಂಥದ್ದು ಕರಗುತ್ತದ. ಐಸು ಗೀಸು ಎಲ್ಲ ಕರಗ್ತದ, ಸೂರ್ಯನ ಪ್ರಕಾಶ ಅದು ಕರಗ್ತದ.
ಕರಗಿದಂತ ಕೆಸರಿದ್ದಂತ ಭೂಮಿ ಗಟ್ಟಿ ಆಗ್ತದೆ. ಸೂರ್ಯನ ಪ್ರಕಾಶ ಇಲ್ಲದೆ ಯಾವ ಕ್ರಿಯೆ ನಡೆಯಂಗಿಲ್ಲ. ಆದ್ರೆ ಈ ಎಲ್ಲಾ ವಸ್ತುಗಳಲ್ಲಿ ಇರುವಂತ ಧರ್ಮಗಳು ಆ ಸೂರ್ಯನಿಗೆ ಸಂಬಂಧ ಇಲ್ಲ. ಹೌದಿಲ್ಲ? ಸೂರ್ಯಗೆ ಇದು ಮುಚ್ಚಬೇಕಂತ ಇಲ್ಲ, ಇದು ಆಡಿಸ್ಬೇಕು ಅಂತ ಇಲ್ಲ, ಇದನ್ನ ಕರಗಿಸಬೇಕು ಅಂತಿಲ್ಲ, ಇದನ್ನ ಗಟ್ಟಿಯಾಗಿ ಮಾಡಬೇಕಂತನೂ ಇಲ್ಲ. ಹೇಗೆ ಈ ವಸ್ತುಗಳ ಕ್ರಿಯೆ ಸೂರ್ಯನಿಗೆ ಸಂಬಂಧ ಇಲ್ಲ, ಅದೇ ಪ್ರಕಾರವಾಗಿ ಈ ಗುಣಧರ್ಮಗಳು ಭಾಸಕನಾದ ಸೂರ್ಯನಿಗೆ ತ್ರಿಕಾಲದಲ್ಲಿಯೂ ಅಂಟುವುದಿಲ್ಲ. ಬೆಳಗ್ಗೆ ಅರಳಿದ್ದು, ಮಧ್ಯಾಹ್ನ ಕರಗಿದ್ದು, ಮತ್ತೆ ಸಾಯಂಕಾಲ ಮುಚ್ಚಿದ್ದು, ಇವೆಲ್ಲವೂ ಒಂದು ತ್ರಿಕಾಲ ಅಂತ. ಅದಕ್ಕೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದಲ್ಲಿಯೂ ಸಂಬಂಧವಿಲ್ಲ. ಇದರಂತೆ ಆತ್ಮನು ಭಾಸಕ, ಸೂರ್ಯ ಹೆಂಗ ಭಾಸಕ ಅದಂತೆ ಆತ್ಮನು ಇಲ್ಲಿ ಭಾಸಕ. ವಿಜ್ಞಾನಮಯ ಕೋಶವು ಭಾಷ್ಯ ಅಂತ. ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ ಆದ ನಮ್ಮ, ಇದು ಪದಾರ್ಥ ಇದ್ದಂಗ. ನನ್ನಿಂದ ಈ ವಿಜ್ಞಾನಮಯ ಕೋಶವು ಅರಿಸಿಕೊಳ್ಳುವುದು, ಇವೆಲ್ಲಾ ಕ್ರಿಯೆಗಳು ಸೂರ್ಯನ ಪ್ರಕಾಶದಿಂದಲೇ ತಿಳಿಸ್ಕೊಂತಾವ. ಹೂವು ಹರಡಿದ್ರೆ ಅಂದ್ರೆ ಸೂರ್ಯನ ಪ್ರಕಾಶ ಆದಂತ ಅರ್ಥ. ಬೇಣ ಕರಗತ್ತದಂದ್ರೆ ಸೂರ್ಯನ ಪ್ರಕಾಶದಿಂದನೇ ಅಂತ ಅರ್ಥ. ಹೀಗೆ ವಿಜ್ಞಾನಮಯ ಕೋಶವು ಕೂಡ ನನ್ನಿಂದ ತಿಳಿಸಿಕೊಳ್ಳುವುದು. ಅದರಿಂದ ನಾನು ಈ ವಿಜ್ಞಾನಮಯ ಕೋಶಕ್ಕಿಂತ ಬೇರೆಯಾಗಿದ್ದೇನೆ. ಸೂರ್ಯ ಬೇರೆ ಅನ್ನಿಲ್ಲಮ್ಮ, ಎಲ್ಲಾ ಕ್ರಿಯೆಗೆ ಅವನೇ ಕಾರಣ. ಈ ಕಾರ್ಯದ ಸಂಬಂಧ ಸೂರ್ಯನಿಗಿಲ್ಲ. ಅದರಂತೆ ಆತ್ಮ ಸೂರ್ಯ ಇದ್ದಂಗ, ಬುದ್ಧಿ ಅನ್ನುವಂಥದ್ದು ಇವು ಕೋಶಗಳಿದ್ದಂಗ, ಇವುಗಳಿಂದ ಆಗುವ ಅನಂತ ಕಾರ್ಯಗಳ ನಿಶ್ಚಯ, ನಿರ್ಣಯ ಇವೆಲ್ಲ ಏನಾವಲ್ಲಮ್ಮ, ಇವುಗಳಿಗಿಂತ ನಾನು ಬೇರೆಯಾಗಿದ್ದೇನೆ. ಆ ಕಾರಣ ಈ ವಿಜ್ಞಾನಮಯ ಕೋಶದ ಕರ್ತೃತ್ವ, ಭಾವ, ಅಭಾವಗಳೇ ಮೊದಲಾದ ವಿಕಾರಗಳು, ನಿಶ್ಚಯ ಮಾಡುವುದೆಂಬ ಕ್ರಿಯೆ, ಇವುಗಳ ಸಂಬಂಧ ಆತ್ಮನಾದ ನನಗಿಲ್ಲ. ಅಂದ್ರೆ ಈ ಕೆಲಸ ಯಾರು ಮಾಡ್ತಾರಮ್ಮ? ಬುದ್ಧಿ. ಆ ಕಾರಣ ಬುದ್ಧಿ ನೀನೇನಂದ್ರೆ ಇಲ್ಲ. ಅದಕ್ಕ ಅಧಿಷ್ಠಾನವಾದಂತ ಆತ್ಮನ ನೀನಿ ಸೂರ್ಯನಿದ್ದಂತೆ. ಮತ್ತ ಮೇಲೆ ಹೇಳಿದ ಕೋಶತ್ರಯಗಳಿಂದ ಏನಾಯ್ತಮ್ಮ ಅಂದ್ರೆ ಕೂಡಿದ ಲಿಂಗದೇಹಕ್ಕೂ ಆತ್ಮನಿಗೂ ಬೇರ್ಪಡಿಸಲಿಕ್ಕೆ ಆಗದಂತೆ ಉಂಟಾಗಿರುವ ಸಂಬಂಧ ಯಾವ ಉಪಾಯದಿಂದ ಬಿಡಿಸಿಕೊಳ್ಳಬೇಕು ಅಂತ ಪ್ರಶ್ನೆ. ಮೇಲೆ ಹೇಳಿದ ಕೋಶತ್ರಯ ಅಂದಾಗ ಇಲ್ಲಿ ಪ್ರಾಣಮಯ, ಅನ್ನಮಯ, ವಿಜ್ಞಾನಮಯ ಎನ್ನುವಂತ ಮೂರು ಕೋಶಗಳ ಸಂಬಂಧ ಆತ್ಮನಿಗೆ ಆಗದಲ್ಲಮಿ. ಇದನ್ನ ಬಿಡಿಸಿಕೊಳ್ಳುವ ಉಪಾಯ ಹೇಗೆ ಅಂದ್ರೆ ಆತ್ಮನಿಗೂ ಅಂತಃಕರಣಕ್ಕೂ ಬಹಳ ಕಾಲದಿಂದ ಪರಸ್ಪರ ಸಂಬಂಧ ಉಂಟಾಗಿದೆ.
ಇದು ಗೆಳೆತನ ಯಾವಾಗ್ಲಿಂದ ಆಗ್ಯದಮ್ಮಂದ್ರೆ ಬಹಳ ಕಾಲದಿಂದ ಅಂದ್ರೆ ಏನ್ ಅರ್ಥ ಮಾಡೋದು, ಬಹಳ ಜನ್ಮದಿಂದ ಸಂಬಂಧ ಆಗಿದೆ ಇದು. ಯಾರಿಗೆ? ದೇಹಕ್ಕೂ ಮತ್ತು ಜೀವನಿಗೂ. ಇದಕ್ಕೆ ಕಾರಣ ಏನಂದ್ರೆ ಚಿಚ್ಚಡ ಗ್ರಂಥಿ ಎಂಬುದಾಗಿ ಹೇಳಿದೆ. ಹೃದಯ ಗ್ರಂಥಿ ಅಂತ ಹೇಳ್ಯಾರ ಅವ್ರು. ಮನುಷ್ಯನಿಗೆ ಸಂಬಂಧ ಆಗ್ಯದಮ್ಮ. ಮನಸ್ಸು ದೇಹ ನಾನಂತೂ ಸಂಬಂಧ ಬೆಳೆಸಿಬಿಟ್ಟದ ಅದು. ಇದನ್ನು ಮುಂದೆ ಹೇಳುವ 5 ವಿಧವಾದ ಯುಕ್ತಿ ಅಂದ್ರು. 5 ಪ್ರಕಾರವಾದ ದೃಷ್ಟಾಂತಗಳಿಂದ ಇದನ್ನ ಬಿಡಿಸಿಕೊಳ್ಳಬಹುದು ಅಂತ ಉಪಾಯ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೇಗಂದ್ರೆ ದೀಪದ ಪ್ರಕಾಶ ಮತ್ತು ಆಕಾಶ ಇವೆರಡು ಬೇರೆ ಬೇರೆಯಾಗಿ ಕಾಣದಂತೆ ಕೂಡಿಕೊಂಡಿವೆ ಅಂದ್ರು. ಹೇಗಂದ್ರೆ ದೀಪದ ಪ್ರಕಾಶ ಮತ್ತು ಆಕಾಶದ ಬಯಲು ಇವೆರಡು ಬೇರೆ ಬೇರೆಯಾಗಿ ಕಾಣದಂತೆ ಕೂಡಿಕೊಂಡಿವೆ. ಬಯಲು ದೀಪ ಅಲ್ಲ, ದೀಪ ಬಯಲಲ್ಲಮ್ಮ. ಬೇರೆ ಬೇರೆ ಆಗಿದ್ರು ಕೂಡ ಎರಡು ಕೂಡಿಕೊಂಡಿವೆ. ಕಾರಣ ಏನಂದ್ರೆ ಆಕಾಶವನ್ನ ನೋಡಿದೆವೆಂದರೆ ಆಕಾಶ ನಾವು ನೋಡುವೆ ಅಂತಂದ್ರೆ ಹಗಲಿನಲ್ಲಿ ಪ್ರಕಾಶ ಸಹಿತವಾದ ಆಕಾಶವನ್ನೇ ನೋಡ್ತೀವಿ. ಆಕಾಶ ನೋಡುವಂದ್ರೆ ನಮ್ಮ ಆಕಾಶದಲ್ಲಿ ಪ್ರಕಾಶ ಅದಂತ ಅರ್ಥ ಆಯ್ತು. ಆಕಾಶದಲ್ಲಿ ಕತ್ತಲಿತ್ತಂದ್ರೆ ಆಕಾಶ ನೋಡಕ್ ಬರ್ತದಿಲ್ಲ. ಹೇಗೆ ಆಕಾಶದಲ್ಲಿ ಪ್ರಕಾಶ ಕೂಡಿದೆಯೋ ಅದರಂತೆ ಆತ್ಮನಲ್ಲಿ ಅಂತಃಕರಣಕ್ಕೂ ಸಂಬಂಧ ಆಗ್ಯದಂತೆ. ಪ್ರಕಾಶಕ್ಕೂ ಆಕಾಶಕ್ಕೂ ಸಂಬಂಧವಿದ್ದಂತೆ ರಾತ್ರಿಯಲ್ಲಿ ಕತ್ತಲು ಸಹಿತವಾದ ಆಕಾಶವನ್ನೇ ನೋಡುತ್ತೇವೆ. ರಾತ್ರಿ ಏನ್ ನೋಡುತ್ತಮ್ಮ? ಕತ್ತಲಿಂದ ಕೂಡಿದಂತ ಆಕಾಶವನ್ನೇ ನೋಡ್ತೀವಿ. ಯಾವ ಸಂಬಂಧವೂ ಇಲ್ಲದ ಆಕಾಶವನ್ನ ನೋಡಲಾಗುವುದಿಲ್ಲ. ಏನಾದ್ರೂ ಸಂಬಂಧ ಇದ್ದಾಗ ನೋಡಕ್ ಬರ್ತದಮ್ಮ. ಕತ್ತಲದ ಸಂಬಂಧನ ರಾತ್ರಿ ಇರಬೇಕು, ಹಗಲಿನಲ್ಲಿ ಪ್ರಕಾಶದ ಸಂಬಂಧ ಇರಬೇಕು. ಅಂದಾಗ ಆಕಾಶವನ್ನು ನೋಡ್ಲಿಕ್ಕೆ ಬರ್ತದ. ಯಾವ ಸಂಬಂಧವೇ ಇಲ್ಲ ಅಂದ್ರೆ ಆಕಾಶವನ್ನ ನೋಡಲಿಕ್ಕೆ ಆಗುವುದಿಲ್ಲ. ಹಗಲತ್ತು ನೋಡ್ತೀವಿ ಆಕಾಶ ಅಂದ್ರೆ ಪ್ರಕಾಶದ ಸಂಬಂಧದಿಂದ, ರಾತ್ರಿ ನೋಡ್ತೀವಿ ಆಕಾಶ ಅಂದ್ರೆ ಕತ್ತಲೆಯ ಸಂಬಂಧದಿಂದ. ಇವು ಇಲ್ಲಂದ್ರೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾದರೆ ಈ ಆಕಾಶ ಮತ್ತು ಪ್ರಕಾಶ, ಆಕಾಶ ಮತ್ತು ಕತ್ತಲನ್ನ ಬೇರ್ಪಡಿಸುವುದು ಹೇಗೆ ಎಂದರೆ ಹೆಂಗ ಬೇರ್ಪಡಿಸ್ಬೇಕಮ್ಮ? ಈಗ ಅಂದ್ರೆ ಸದೇವ ಸೌಮ್ಯ ಇದಂ ಅಗ್ರಂ ಅಸಿತ್ ಅಂದರೆ ಇದಂ ರೂಪವಾಗಿ ಅರಿಸಿಕೊಳ್ಳುವ ಅಂದ್ರೆ ತಿಳಿಸಿಕೊಳ್ಳುವ ದೃಶ್ಯವಾದ ಈ ಜಗತ್ತಿನ ಸೃಷ್ಟಿಗೆ ಮೊದಲು ಸದ್ರೂಪವಾದ ಆತ್ಮ ಅಥವಾ ಬ್ರಹ್ಮ ಒಂದೇ ಇತ್ತೆಂಬುದಾಗಿ ಹೇಳಿ, ಎಲ್ಲರೂ ಮೊದಲು ಜಗತ್ತು ಸೃಷ್ಟಿಗಿಂತ ಏನಿತ್ತಂದ್ರೆ ಆತ್ಮ ಒಂದಿತ್ತಂತ ಎಲ್ಲ ಸತ್ಯ ಹೇಳ್ತಾವ. ಆ ಒಂದು ನಂತರ ಸೃಷ್ಟಿ ಕ್ರಮವನ್ನ ಹೇಳುತ್ತಾ ನಂತರ ಏನಾಯ್ತಂದ್ರೆ ಆ ಏಕಂ ಏವಂ ಅದ್ವಿತೀಯನಾದ ಬ್ರಹ್ಮನಲ್ಲಿ ಹೇಗೆ ಸೃಷ್ಟಿ ಆಯ್ತು ಜಗತ್ತು ಅಂತ ಹೇಳ್ಕಂತ ಬಂದಾರ.
ಹೌದು. ಅಂತ ಆತ್ಮನ ಆಕಾಶ ಸಂಭೂತ ಅಂದ್ರೆ ಮೊದಲು ಆತ್ಮನಿಂದ ಆಕಾಶ ಹುಟ್ಟಿತ್ತೆಂಬುದಾಗಿ. ಆತ್ಮನ ಆಕಾಶ ಸಂಭೂತ ಅಂದ್ರೆ ಆತ್ಮನಿಂದ ಆಕಾಶ ಹುಟ್ಟಿತ್ತು. ಯಾವಾಗ? ಮೊದಲು. ನಂತರ ಆಕಾಶ ಹುಟ್ಟಿದಾಗ ಇನ್ನು ಅಗ್ನಿ ಎನ್ನುವಂಥದ್ದು ಹುಟ್ಟಿರಲಿಲ್ಲವಾಗಿ. ಆಕಾಶ ಹುಟ್ಟತಲ್ಲಮ್ಮ, ಅವಾಗ ಇನ್ನು ಅಗ್ನಿ ಹುಟ್ಟಿಲ್ಲ. ಈಗೇನಾವ ಎರಡೇ ಇದ್ದವು. ಒಂದು ಆತ್ಮ, ಆತ್ಮನ ಶಕ್ತಿಯಿಂದ ಆಕಾಶ. ಆಕಾಶ ಹುಟ್ಟಿದಾಗ ಇನ್ನು ಅಗ್ನಿ ಹುಟ್ಟಿಲ್ಲ. ಪ್ರಕಾಶ ಅಥವಾ ಅಂಧಕಾರ ರಹಿತವಾದ ಆಕಾಶವಿದೆ. ಅಲ್ಲಿ ಬರೇ ಪ್ರಕಾಶ, ಸ್ವಯಂ ಪ್ರಕಾಶ ರೂಪವಾಗಿ ಅಥವಾ ಕತ್ತಲು ಇಲ್ಲದೆ ಅಂತ ಆಕಾಶ ಒಂದಿತ್ತು. ಅಂದಾಗ ಅಂಧಕಾರ ರಹಿತವಾದ ಆಕಾಶವಿದೆ ಎಂಬುದಾಗಿ ಬೇರ್ಪಡಿಸಿ ತೆಗೆದುಕೊಳ್ಳಬಹುದು. ಹೆಂಗೆ ತೆಗೆದುಕೊಳ್ರಿ ಅಂದ್ರು. ಹೇಗಂದ್ರೆ ಆ ಬ್ರಹ್ಮ ಅಥವಾ ಆತ್ಮ ಏನಿದೆ, ಆತ್ಮನಿಂದ ಮೊದಲು ಹುಟ್ಟಿದ್ದು ಆಕಾಶ. ಆಕಾಶ ಏನಮ್ಮ, ಇದು ಸ್ವಚ್ಛ ಪ್ರಕಾಶವಾಗಿತ್ತು. ಅಲ್ಲಿ ಅಂಧಕಾರ ಅಥವಾ ಕತ್ತಲು ಅನ್ನೋದು ಇನ್ನು ಹುಟ್ಟೇ ಇಲ್ಲ. ಅಂದಾಗ ಕತ್ತಲು ಅನ್ನುವಂಥದ್ದು ಉತ್ಪತ್ತಿಕ್ಕಿಂತ ಮೊದಲು ಸ್ವಯಂ ಪ್ರಕಾಶವಾದ ಆಕಾಶ ಒಂದೇ ಇತ್ತು ಅಂತ ಅನುಭವದಿಂದ ತಿಳ್ಕೋಬೇಕಂತ. ಇದನ್ನ ಬೇರೆ ರೀತಿಯಿಂದ ತಿಳಿದುಕೊಳ್ಳಕ್ ಸಾಧ್ಯ ಇಲ್ಲ. ಅಂದರೆ ಆಕಾಶ ಇದೆ ಎಂಬುದಾಗಿ ಬೇರ್ಪಡಿಸಿ ತಿಳಿದುಕೊಳ್ಳಬಹುದು. ಯಾವಾಗಮ್ಮ? ಇನ್ನೂ ಉತ್ಪತ್ತಿ ಇವೆಲ್ಲ ಆಗೋದಕ್ಕಿಂತ ಮುಂಚೆ ಅದೊಂದೇ ಇತ್ತಂತ. ಅಂಧಕಾರ ರಹಿತವಾದ ಆಕಾಶವಿದೆ. ಇದರಂತೆ ಶ್ರುತಿ, ಯುಕ್ತಿ, ಅನುಭವಗಳಿಂದ ಕೂಡಿದ ವಿಚಾರದಿಂದ ಆತ್ಮನೇ ಬೇರೆ, ಅಂತಃಕರಣವೇ ಬೇರೆ. ಹಲೋ.